ಭಗ್ನ ಪ್ರೇಮಿಯೊಬ್ಬ 9ನೇ ಮಹಡಿ ಏರಿದಾನೆ. ಅಲ್ಲಿ ನಿಂತ್ಕೊಂಡು ನಂಗೆ ನ್ಯಾಯ ಬೇಕು ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆತ್ಮಹತ್ಯೆ ಹೈಡ್ರಾಮಾ ಮಾಡಿದ್ದಾನೆ. ಸತತ 8 ಗಂಟೆಗಳ ಕಾಲ ಹೈಡ್ರಾಮಾ ಮಾಡಿ ಕೆಳಗಿಳಿದಿದ್ದಾನೆ ಯುವಕ. ಒಂದಲ್ಲ ಎರಡಲ್ಲ 8 ಗಂಟೆಗಳ ಕಾಲ. ಮೇಲ್ಗಡೆ ಯಾರಾದರೂ ನನ್ನನ್ನು ಹಿಡಿಯೋದಕ್ಕೆ ಬಂದರೆ ಹಾರಿಬಿಡ್ತೀನಿ ಕೆಳಗಡೆ ಅಂತ ಎದುರಿಸ್ತಾ ಇದ್ದಾನೆ ಅಂತ. ಪೊಲೀಸ್ನವರು, ಆತನ ಸ್ನೇಹಿತರು, ಆತನ ಫ್ಯಾಮಿಲಿಯವರು ಇಳಿಯಪ್ಪ ಕೆಳಗಡೆ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ದಾರೆ. ಮಧ್ಯಾಹ್ನ 1 ಗಂಟೆಯಿಂದ ಈಗಿನವರೆಗೂ ಯುವಕ ಚೆಲ್ಲಾಟ ಆಡ್ದ. ಪೊಲೀಸರಿಗೆ 2 ಬೇಡಿಕೆಗಳನ್ನು ಇಟ್ಟು ಕೆಳಗಿಳಿದಾನೆ ಯುವಕ ಆನಂದ್. ನನ್ನ ಮೇಲಿರೋ ಪೋಕ್ಸೋ ಕೇಸ್ ವಾಪಸ್ ಪಡೆಯಬೇಕು, ಕೇಸ್ಗೆ ಖರ್ಚಾಗಿರೋ 65 ಲಕ್ಷದಲ್ಲಿ 50 ಲಕ್ಷ ವಾಪಸ್ ಕೊಡಬೇಕು. ಬೇಡಿಕೆ ಈಡೇರಿಸುವ ಭರವಸೆಯನ್ನ ನೀಡಿ ಕೆಳಗಿಳಿಸಿದ್ದಾರೆ ಈಗ ಪೊಲೀಸರು. ಕೊನೆಗೂ ಕೆಳಗಿಳಿಸಿ ದೇವನಹಳ್ಳಿ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು ಆತನನ್ನ. ಈ ಭಗ್ನ ಪ್ರೇಮಿ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಹೋಗಿದ್ದ, ಜೈಲು ಒಳಗಡೆ. ಬಟ್ ನಂದೇನೂ ತಪ್ಪಿಲ್ಲ ಅಂತ ಆತ ಹೇಳ್ತಾ ಇದ್ದಾನೆ. ಬಟ್ ಅದು ಅಸಲಿಗೆ ಅದು ಏನಾಗಿದೆ ಎತ್ತ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತು, ಈತನಿಗೆ ಗೊತ್ತು. ಸೊ ಅದಾದ ನಂತರ ಈಗ ಮಹಡಿ ಮೇಲೆ ನಿಂತ್ಕೊಂಡು ನೋಡಿ, ಅಲ್ಲಿ ಮೊದಲೇ ಜೋರಾಗಿ ಗಾಳಿ ಬೀಸ್ತಾ ಇದೆ. ತುದಿಗೆ ನಿಂತ್ಕೊಂಡಿದ್ದಾನೆ. ಮಧ್ಯಾಹ್ನ 1 ಗಂಟೆಗೆ ನಿಂತ್ಕೊಂಡಿದ್ದಾನೆ ಈತ. ಮಧ್ಯಾಹ್ನ 1 ಗಂಟೆಗೆ ಏನು ಮಾಡೋಕ್ಕಾಗುತ್ತೆ? ಮೇಲ್ಗಡೆ ಯಾರಾದರೂ ಹೋಗಿ ಹಿಡಿಯಕ್ಕೆ ಹೋದರೆ ಅಲ್ಲಿಂದ ಜಂಪ್ ಮಾಡಿಬಿಡ್ತೀನಿ ಅಂತ ಭಯ ಬೇರೆ ಹುಟ್ಟಿಸಿದ್ದಾನೆ. ಕೆಳಗಡೆ ಪಾಪ ತಾಯಿ, ಈತನ ತಾಯಿ ನೋಡಿದರೆ ಗೋಗರಿತಾ ಇದ್ದಾಳೆ ಕೆಳಗಿಳಿದು ಬಿಡು ಅಂತ ಹೇಳಿ. ಕೇಳ್ತಾನೆ ಇಲ್ಲ ಯಾರ ಮಾತನ್ನು. ಏನಿದೆ ನಿನ್ನ ಬೇಡಿಕೆ ಹೇಳು, ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಪೊಲೀಸ್ನವರೆಲ್ಲ ಪರಿಪರಿಯಾಗಿ ಹೇಳಿದ್ರು ಕೂಡ ಆತ ಕೇಳ್ತಾನೆ ಇರಲಿಲ್ಲ. ಫೈನಲಿ ಈಗ ಇನ್ನೇ ಒಂದು ಅರ್ಧ ಗಂಟೆ ಹಿಂದೆ ಈತ ಕೆಳಗಿಳಿದಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದಾದ ನಂತರ ಆತನನ್ನು ಮನವೊಲಿಸಿ, ಜೊತೆಗೆ ಆತ ಏನು 2 ಬೇಡಿಕೆಗಳನ್ನು ಇಟ್ಟಿದ್ದಾನೆ ಅದನ್ನೆಲ್ಲ ಈಡೇರಿಸ್ತೀವಿ ಅಂತ ಹೇಳಿ ಆತನನ್ನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ದಾರೆ. ಈಗ ನ್ಯಾಯ ಸಿಗ್ಬೇಕು. ಯಾವ ತರ ನ್ಯಾಯ ಅಂದ್ರೆ ಸಾಹೇಬರು ಬಂದ್ಮೇಲೆ ಹೇಳ್ತೀನಿ. ದೊಡ್ಡ ವ್ಯಕ್ತಿಗಳು ಅವರು ಒಂದ್ಸಲಿ ಕೊಲ್ಸಾಕು ಕೂಡ ನೋಡಿದ್ರು, ಆ ವಿಡಿಯೋನು ಹೊರಟೋಯ್ತು. ಆ ಕೇಸು ಹಂಗೆ ಮೂಲೆಗೆ ಬಿದ್ಬಿಟ್ಟು ಏನಣ್ಣ, ನನಗ್ ಮಾತ್ರ 10 ವರ್ಷ ಶಿಕ್ಷೆ ಕೊಟ್ಬಿಟ್ರು. 10 ವರ್ಷ ಆಗೈತೆ ಅಣ್ಣ. ಈ ವರ್ಷ 3 ತಿಂಗಳಿಂದ ಆ ಹುಡುಗಿ ನನ್ನ ಹತ್ರ ಬೇಕು ಬೇಕು ಅಂತ. ಒಂದು 5 ನಿಮಿಷ ಗಾಡಿ ಒಳಗಡೆ ಬಾ, ನೀ ಬೇರೆ ಬೇಡ, ಗಾಡಿ ಒಳಗಡೆ ಗಾಡಿ ಒಳಗಡೆ ಬೇಡ, ಬೇರೆ ಬೇರೆ ಮಾತಾಡ. ಗಾಡಿ ತರಿಸಿರೋ ಅದಕ್ಕೆ ಗಾಡಿ ಅಷ್ಟೇ ಅಲ್ಲ, ಅಷ್ಟೇ ಅವ್ರು ಬರ್ಲಿಲ್ಲ, ಅದಕ್ಕೆ ಅವ್ರು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ ಅವ್ರು ಬರ್ಲಿಲ್ಲ, ಅದಕ್ಕೆ ಅವ್ರು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ. ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ ಅವ್ರು ಬರ್ಲಿಲ್ಲ, ಅದಕ್ಕೆ ಅವ್ರು ಕ್ಲಿಯರ್ ಮಾಡ್ಕೊಡ್ತಾರೆ. ಒಂದು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಒಂಚೂರು ಹೇಳ್ಕೊಂಡಿದ್ದ. ಆ ಒಂದು ಸಮಸ್ಯೆಗಳಿಂದ ಅವನನ್ನ ಹೊರಗೆ ತರ್ತೀವಿ ಅಂತ ಹೇಳಿ ಅವ್ನಿಗೆ ಮಾತಾಡಿ ಕನ್ವಿನ್ಸ್ ಮಾಡಿ ಇಷ್ಟೊತ್ತು ತನಕ ಆದ್ರೂ ಅವ್ನು ಸತಾಯಿಸ್ತಾ ಇದ್ದ. ಲಾಸ್ಟಿಗೆ ಅಮೌಂಟ್ ಅವ್ರು ಕನ್ವಿನ್ಸ್ ಮಾಡಿ ಅವ್ರನ್ನ ಕೆಳಗೆ ಕರ್ಕೊಂಡ್ಬಂದು ಅವ್ರನ್ನ ಸುರಕ್ಷಿತವಾಗಿ ಕೆಳಗಿಳಿಸಿ ದೇವನಹಳ್ಳಿ ಸ್ಟೇಷನ್ ಕರ್ಕೊಂಡು ಹೋಗಿದ್ದ. ಬೇಡಿಕೆ ಏನಿಲ್ಲ, ಬಟ್ ಅವನಿಗೇನೋ ಸಮ್ ಪರ್ಸನಲ್ ಕೇಸ್ ಏನೋ ಇದೆ ಅಂತಿದ್ದ. ಅದ್ರ ಬಗ್ಗೆ ನನಗೆ ಇದು ಮಾಡಿಸಿ ಅಂತ ಹೇಳಿ ಪೊಲೀಸ್ನವ್ರ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ದ. ನಾವೆಲ್ಲ ಅವ್ರನ್ನ ಮನವೊಲಿಸಿ ಆತರ ಏನು ಸಮಸ್ಯೆ ಆಗೋದಿಲ್ಲ, ನೀನ್ ಕೆಳಗ್ ಬಾ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಹೇಳ್ಸಿದ್ದೆ. ಸುಮಾರು ಮಧ್ಯಾಹ್ನ 1 ಗಂಟೆಯಿಂದ ಅವರು ಮೇಲೆ ಅದೇ ಪೊಸಿಷನ್ ಅಲ್ಲೇ ನಿಂತಿದ್ರು. ಸೊ ಇಷ್ಟೊತ್ತು ತನಕ ಸತಾಯಿಸಿ ಈಗ ಅವರು ಮನವೊಲಿಸಿ ಕೆಳಗಿಳಿದಿದ್ದಾರೆ. ಇಲ್ಲ, ಅವರಿಗೆ ಇನ್ ಕೇಸ್ ಏನಾದ್ರು ಕೆಳಗ್ ಜಂಪ್ ಮಾಡಿದ್ರೆ ಅಂತ ಹೇಳಿ ಒಂದು ಜಂಪಿಂಗ್ ಕುಶನ್ ಕೂಡ ಕೆಳಗಡೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಸಿಬ್ಬಂದಿಗಳು ಕೂಡ ಅದನ್ನ ಮೂವ್ ಮಾಡ್ಲಿಕ್ಕೂ ಕೆಳಗಡೆನೆ ಅಲರ್ಟ್ ಆಗಿದ್ರು. ನಾವು ಮತ್ತೆ SDRF ತಂಡದವರು ಕೂಡ ಮೇಲ್ಗಡೆ ಹೋಗಿ ಅವರಿಗೆ ಮಾತಾಡಿಸಿ ಕನ್ವಿನ್ಸ್ ಮಾಡಿ ಅವ್ರನ್ನ ಕೆಳಗೆ